ಅಯ್ಯೋ ಬಿಡಿ, ನನ್ ಯಾಕೆ ಹಾಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ನೋಡಿ, ಇವತ್ತು ಹಬ್ಬ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ಕಡುಬು ಬೇಯಿಸ್ಬೇಕು, ಚಿತ್ರಾನ್ನ ಮಾಡಬೇಕು, ಪಾಯಸ ಮಾಡಬೇಕು, ಸಾಂಬಾರ್ ಮಾಡಬೇಕು. ಹಬ್ಬ ಎಷ್ಟು ಕೆಲಸ ಇದೆ. ಏನ್ ಹಾಗೆ ನೋಡ್ತಿದ್ದೀರಾ? ಎಷ್ಟು ಮುದ್ದಾಗಿ ಕಾಣ್ತಿದ್ದೀರಾ. ಥ್ಯಾಂಕ್ಸ್ ಹೊಗಳಿದ್ದಕ್ಕೆ. ಹೀಗೆ ಓಡ್ಬೋದಾ? ನನ್ನ ಕಷ್ಟ ನನಗೆ ಅವರು ಅದನ್ನ ಹೇಳಕ್ಕೆ ಕರೆದಿದ್ದು. ಏನ ಕಷ್ಟ ಅಂದ್ರಲ್ಲ, ಬನ್ನಿ ಕೂತ್ಕೊಳ್ಳಿ. ಅಲ್ಲ, ನನ್ನ ಮಾತು ಏನೇ ಕಷ್ಟ ಬಂದರೂ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ. ಅಲ್ಲ, ಭೀಮ ಅಮಾವಾಸ್ಯೆ ಅಂತ ನೀವು ಗಂಡನ ಪೂಜೆ ಮಾಡಿದ್ರಿ, ನಮ್ಮ ಹೆಂಡತಿ ದೇವ್ರ ಪೂಜೆ ನಾನು ಮಾಡೋದು ಬೇಡವಾ? ಮುದ್ದು, ಆ ಥರ ಯಾವ ಶಾಸ್ತ್ರನೂ ಇಲ್ಲ. ಶಾಸ್ತ್ರ ನಾನು ಬರೀತೀನಿ ರೀ, ಆಮೇಲೆ ಅವರೆಲ್ಲ ಫಾಲೋ ಮಾಡ್ತಾರೆ. ಅಬ್ಬಬ್ಬಾ, $1,000,000 ಸ್ಮೈಲ್. ನಮ್ಮ ಹುಡುಗಿ ನನ್ನ ಹತ್ರ ಎಷ್ಟು ಚೆನ್ನಾಗಿ ಕಾಣ್ತಾರೆ. ನಮ್ಮ ಹುಡುಗ ಏನು ಕಮ್ಮಿನಾ? ತುಂಟತನ ಮಾಡುವಾಗ ತೇಟ್ ರಸಿಕ ಕೃಷ್ಣನೇ, ಕೈ ಹಿಡಿದು ಹತ್ರ ಹೇಳ್ಕೊಳ್ಳುವಾಗ ಮನ್ಮತ. ಇನ್ನು ಕವನ ಹೇಳೋದಕ್ಕೆ ಶುರು ಮಾಡಿದ್ರೆ ಪ್ರೇಮಿ ನಂಬರ್ 1. ಓಹೋ, ಇಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದೀರಾ. ಆದರೂ ಏನೂ ಗೊತ್ತೇ ಇಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅನ್ನೋ ಥರ ಪೋಸ್ ಕೊಡ್ತೀರಾ. ಪ್ರೇಮದಲ್ಲಿ ಗಂಡನ ಸ್ವಲ್ಪ ಸತಾಯಿಸ್ಬೇಕಂತೆ, ಆಗ್ಲೇ ಮಜಾ ಸಿಗೋದು. ಎಷ್ಟೊಂದೆಲ್ಲ ಕಲ್ಸ್ಬಿಟ್ಟಿದ್ದೀರಾ. ಇನ್ನೊಂದು ಹೇಳೋದು ಕೇಳಿಸ್ಕೊಳ್ಳಿ. ನಮ್ಮಿಬ್ರಿಗೂ ವಯಸ್ಸಾಗಿ ಕೂದಲೆಲ್ಲ ಬೆಳಗಾಗಿ ಅಜ್ಜ ಅಜ್ಜಿ ಆದರೂ ಹೀಗೆ ಕೈ ಹಿಡ್ಕೊಂಡೇ ಇರಬೇಕು. ನೋ ಫೈಟ್, ನೋ ಈಗೋ. ನಾನು ಗಂಡ ಅಲ್ಲ, ನೀವು ಹೆಂಡತಿ ಅಲ್ಲ, ನಾವಿಬ್ರು ಒಂದೇ ಅನ್ನೋ ಥರ ಇರೋಣ. ಡೀಲ್? ಡೀಲ್. ಬೈ ಚಾನ್ಸ್ ನಿಮ್ಮಿಂದ ಏನಾದರೂ ಸಮಸ್ಯೆ ಆದರೆ ನಾನು ಅದನ್ನು ದೊಡ್ಡದು ಮಾಡಬಾರ್ದು. ಸಮಸ್ಯೆಗಿಂತ ನಮ್ಮ ಪ್ರೀತಿನೇ ದೊಡ್ಡದಾಗಬೇಕು. ಹೊಂದಾಣಿಕೆ ಮಾಡಿಕೊಂಡು ಮುಂದೆ ಹೋಗಬೇಕು. ಇದು ಭೀಮ್ ಅಮಾವಾಸ್ಯೆ ದಿನ ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್. ಮೇಡ್ ಫಾರ್ ಈಚ್ ಅದರ್ ಅಂತ ಬರೀ ಬೋರ್ಡ್ ಹಾಕೊಂಡು ಓಡಾಡೋದಲ್ಲ, ಹಾಗೆ ಇದ್ದು ತೋರಿಸ್ತೀನಿ. ಇದು ನಾನು ನಿಮಗೆ ಮಾಡ್ತಿರೋ ಪ್ರಾಮಿಸ್, ಸರಿನಾ? ಓಕೆ ಪಾತಿದೇವ್ರೆ, ಈಗ ಕಡ್ಬು ಮಾಡಕ್ಕೆ ಹೊಡ್ಬೋದಾ? ಈಗಷ್ಟೇ ಆಗಿರೋ ಡೀಲ್ನ ಮರ್ತ್ಬಿಟ್ರಾ? ನೀವೊಬ್ಬರೇ ಅಲ್ಲ, ನಾನು ಬಂದೆ, ಇಬ್ರು ಸೇರಿ ಕಡುಬು ಮಾಡೋಣ. ಏನಾಯ್ತು ಸಂಜು, ಏನೋ ಟೆನ್ಷನ್ ಇರೋ ಹಾಗಿದೆ? ಅಲ್ಲ ಕಣ, ಡ್ಯಾಡ್ಗೆ ಅಮ್ಮ ಇಲ್ಲದೆ ಇದ್ದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಗೊತ್ತಾಗೋ ಥರ ಮಾಡ್ತಾ ಇದ್ದೀವಿ. ಆದರೆ ಅವರು ಡಿಸಿಷನ್ನ ಚೇಂಜ್ ಮಾಡೋ ಥರನೇ ಕಾಣ್ತಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಅಪ್ಪನ ಬಗ್ಗೆ ನಿಂಗೆ ಗೊತ್ತಲ್ವಾ, ಸ್ವಲ್ಪ ಹಠ ಮಾರಿ, ಅಷ್ಟು ಸ್ವಲ್ಪ ಬಗ್ಗೋರಲ್ಲ. ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಬಗ್ಗಿಸ್ಬೇಕಾಗುತ್ತೆ. ಅಷ್ಟೇನಾ ಅಥವಾ ಬೇರೆನಾದರೂ? ಹಾಂ, ಅಷ್ಟೇ, ಬೇರೆ ಇನ್ನೇನಿರುತ್ತೆ, ಇನ್ನೇನಿಲ್ಲ. ಶಾ ಯಾ ಸರಿ, ಡೋಂಟ್ ವರಿ, ಹೇಳಿದ್ನಲ್ಲ, ಟ್ರೈ ಆ್ಯಂಡ್ ಟ್ರೈ ಅಗೇನ್. ಪ್ರಯತ್ನ ಪಡ್ತಾ ಇರೋಣ. ಕಣ. ಎಸ್. ಆದರೆ ಅಜ್ಜಿ ಯಾಕೆ ಹಾಗಂದ್ರು? ಏನಂದ್ರು? ಅದೇ, ಅದು ಅಮ್ಮಂಗೆ ಎಲ್ಲ ಒಡವೆನೂ ಕೊಡ್ತೀನಿ ಅಂದ್ರಲ್ಲ. ಕೊಟ್ಲಿ ಬಿಡು ಸಂಜು, ಪಾಪ ಅಮ್ಮ ಇಷ್ಟು ವರ್ಷ ಈ ಮನೆಗೆ ಏನೆಲ್ಲ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದರೆ ಈ ಆಸ್ತಿ ಅಮ್ಮಂಗೆ ಕೊಟ್ಟರು ಕಡಿಮೆನೆ. ಅಂದರೆ ಕಣ,
ಡಿವೋರ್ಸ್ ಆಗುತ್ತೆ ಅಂತಿದ್ಯಾ? ಅಪ್ಪನ ಅಹಂ ಬಗ್ಲಿಲ್ಲ ಅಂದರೆ ಡೆಫಿನೆಟ್ಲಿ ಆಗುತ್ತೆ. ನಾನು ಆ ಥರ ಮಾತ್ರ ಆಗ್ಬಾರ್ದು. ಏನಾದರೂ ಒಂದು ಮಾಡ್ಕಣ. ಹಾಗಿದ್ರೆ ಒಂದು ಕೆಲಸ ಮಾಡು. ಏನು ಕಾರಣ ಹೀಗೆ ಕೇಳ್ತಿದ್ಯಾ? ಡ್ಯಾಡ್ ಸರಿ ಹೋಗ್ತಾರೆ ಅಂದರೆ ಒಂದಲ್ಲ 100 ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ. ಅಪ್ಪನ ರೂಮ್ನ ಫುಲ್ ನೀರಾಗಿ ಒದ್ದೆ ಮಾಡ್ಬಿಡು. ವಾಟ್? ನೀರು ಚೆಲ್ಲದ? ಹಾಗೆ ಮಾಡಿದ್ರೆ ಒಳ್ಳೆ ಮಕ್ಕಳಾಟ ಥರ ಅನ್ಸಲ್ವಾ? ನೋಡು ಸಂಜು, ಸಿಂಹ ಕಾಡಿಗೆ ರಾಜಾನೇ ಆಗಿರ್ಬೋದು, ಆದರೆ ಅದರ ನಿದ್ದೆ ಕೆಡ್ಸೋಕ್ಕೆ ದೊಡ್ಡ ಬಂದೂಕ್ ಬೇಕಾಗಿಲ್ಲ. ಕಣ್ಣಿಗೆ ಕಾಣ್ದಿರೋ ಒಂದು ಸಣ್ಣ ಸೊಳ್ಳೆ ಸಾಕು. ಅಪ್ಪನ ಹಠ ಬಂಡೆ ಕಲ್ ಥರ ಇದೆ, ಅದನ್ನು ಒಂದೇ ಏಟಿಗೆ ಹೊಡೆದು ಮುರಿಯೋಕ್ಕಾಗಲ್ಲ. ಓಕೆ, ಈಗ ಏನು ಮಾಡ್ಬೇಕಂತ? ಗಂಡ್ಸ್ಗೆ ಹೊರಗಿನ ಪ್ರಪಂಚದ ಉದ್ಯ ಗೆಲ್ಲಕ್ಕೆ ಸುಲಭ, ಆದರೆ ಬೆಳಗ್ಗೆ ಕುಡಿಯೋ ಕಾಫಿಯಿಂದ ಹಿಡಿದು ರಾತ್ರಿ ಮಲ್ಗಕ್ಕೆ ಹಾಸಿಗೆ ರೆಡಿ ಮಾಡೋ ತನಕ ಪ್ರತಿ ಕೆಲಸಕ್ಕೂ ಹೆಂಡತಿ ಅಂತ ಒದ್ದಾಡ್ತಾರಲ್ಲ, ಆಗ ಎಂಥ ಅಹಮಿದ್ರೂ ಮಂಡಿ ಗುರುತ್ತೆ. ಹೆಂಡತಿ ಅನ್ನೋರು ಬರೀ ಬಯಸ್ಕೊಳಕ್ಕಲ್ಲ, ಮನೆಗೆ ಶಕ್ತಿ ಅಂತ ಗೊತ್ತಾಗೋದು ಈ ಥರ ಚಿಕ್ಕ ಚಿಕ್ಕ ಕಿರಿಕಿಂದಾನೆ. ರೂಮ್ ಒದ್ದೆ ಆದಾಗ ಕ್ಲೀನ್ ಮಾಡೋಕೆ ನಮ್ಮನ್ನ ಕರೀತಾರೆ, ಆಗ ಸತ್ಯನ ಮುಖಕ್ಕೆ ಹೊಡೆದಂಗೆ ಹೇಳಬೇಕು. ಅಲ್ಲ, 2 ದಿನಕ್ಕೆ ಇಷ್ಟೆಲ್ಲ ಒದ್ದಾಡ್ತಿರಲ್ಲ, ಜೀವನ ಪೂರ್ತಿ ಅಮ್ಮ ಇಲ್ಲಾಂದರೆ ನಿಮ್ಮ ಪರಿಸ್ಥಿತಿ ಏನು ಅಂತ ಪ್ರಶ್ನೆ ಮಾಡಬೇಕು. ಇದು ವರ್ಕ್ ಆಗುತ್ತೆ ಅನ್ಸುತ್ತಾ? ಹೇಗಿದ್ರೂ ಬುದ್ಧಿ ಕಲಿಸ್ಬೇಕು. ಟ್ರಯಲ್ ಆ್ಯಂಡ್ ಎರರ್. ಇದೊಂದು ಟ್ರಯಲ್. ಹೊಸ ಹೊಸ ಐಡಿಯಾ ಮಾಡ್ತಾನೆ ಇರಬೇಕು, ಯಾವುದೋ ಒಂದು ವರ್ಕ್ ಆಗುತ್ತೆ. ಯು ರೈಟ್. ಅಫ್ಕೋರ್ಸ್. ಅಮ್ಮನ ವ್ಯಾಲ್ಯೂ ಏನು ಅಂತ ಇವ್ರಿಗೆ ಅರ್ಥ ಮಾಡಿಸ್ಬೇಕು. ಐ ಟ್ರೈ ಕರ್ಣ. ಐ ಆಮ್ ಶೋರ್ ಯು ವಿಲ್. ಭೀಮ್ ಅಮಾವಾಸ್ಯೆಗೆ ಏನೇನು ಬೇಕು ಅಂತ ಹೇಳ್ತೀನಿ, ಎಲ್ಲ ರೆಡಿ ಮಾಡ್ಕೋಬೇಕು. ಮಾಲ್ತಿ, ಗಂಡನ ಪೂಜೆ ಮಾಡೋದಕ್ಕೆ ನಾಳೆ ಬಂದೇ ಬರ್ತೀಯ. ನಿನ್ನ ಪಾಲಿಗೆ ನಿಜವಾದ ಅಮಾವಾಸ್ಯೆ ಶುರುವಾಗೋದೇ ಆಗ. ಪತಿವ್ರತ ಶಿರೋಮಣಿ ಅಂದ್ಕೊಂಡಿದ್ಯಲ್ವಾ, ಕಾಲ್ಗಂತೂ ಬಿದ್ದೇ ಬೀಳ್ತೀಯ. ಹೇಗೆ ಶಾಕ್ ಕೊಡ್ತೀನಿ ಅಂತಂದರೆ, ನೀನು ಕಾಲು ಬುಡದಲ್ಲೇ ಬಿದ್ದು ಕಣ್ಣೀರಿಡ್ತಾನೇ ಇರಬೇಕು. ಹಾಗೆ ಮಾಡ್ತೀನಿ.